ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ನಾವೆಲ್ಲ ಇವತ್ತು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದೀವಿ. ಅದನ್ನ ಸರಿಯಾಗಿ ಯೂಸ್ ಮಾಡದೆ ಏನಾದ್ರೂ ಸಣ್ಣ ತಪ್ಪಾದ್ರೂನು ಅದು ನಮ್ಮ ಜೀವಕ್ಕೆ ಕುತ್ತು ತರುತ್ತೆ ಅನ್ನೋದನ್ನ ಸಖತ್ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿರೋ ಚಿತ್ರನೇ ಸಜಿನಿ ಶಿಂದೆ ಕಾ ವೈರಲ್ ವಿಡಿಯೋ. 2023ರಲ್ಲಿ ರಿಲೀಸ್ ಆಗಿದ್ದ ಹಿಂದಿ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸಿಂಗಾಪುರ್ ನಲ್ಲಿ ಇರುವ ಒಂದು ದೊಡ್ಡ ಹೋಟೆಲ್ ನ ತೋರಿಸ್ತಾರೆ. ಇಬ್ರು ಲೇಡೀಸ್ ಸಜಿನಿ ಡೋರ್ ಓಪನ್ ಮಾಡು, ಗೊತ್ತಿಲ್ಲದೆ ವಿಡಿಯೋ ಅಪ್ಲೋಡ್ ಆಗ್ಬಿಡ್ತು ಅಂತ ಕಿರ್ಚಾಡ್ತಾ ಇದ್ದಾರೆ. ಈಗ ಸಜಿನಿ ಅನ್ನೋ ಹುಡುಗಿನ ತೋರಿಸ್ತಾರೆ. ನನ್ ಲೈಫ್ ನಲ್ಲಿ ಯಾಕೆ ಹೀಗೆಲ್ಲ ನಡೀತಾ ಇದೆ ಅಂತ ಅಳ್ತಾ ಇದ್ದಾಳೆ. ಕಟ್ ಮಾಡಿದ್ರೆ ಏನ್ ನಡೀತು ಅನ್ನೋದನ್ನ ಒಂದು ಫ್ಲಾಶ್ ಬ್ಯಾಕ್ ನಲ್ಲಿ ತೋರಿಸ್ತಾರೆ. ಸಜಿನಿ ಒಂದು ಹೈಸ್ಕೂಲ್ ನಲ್ಲಿ ಫಿಸಿಕ್ಸ್ ಟೀಚರ್ ಆಗಿರ್ತಾಳೆ. ಇವಳ ಜೊತೆ ಇನ್ನೂ ಇಬ್ರು ಟೀಚರ್ಸ್ ಕೂಡ ಇದ್ದಾರೆ. ಇವ್ರನ್ನೆಲ್ಲ ಸಿಂಗಾಪುರ್ಗೆ ಕಳ್ಸಿರೋದು ಸ್ಕೂಲ್ ನ ಮ್ಯಾನೇಜ್ಮೆಂಟ್ ಅವ್ರೆ, ಯಾಕಂದ್ರೆ ಇವರೆಲ್ಲ ಬೆಸ್ಟ್ ಟೀಚರ್ಸ್ ಆಗಿರ್ತಾರೆ. ಸೊ ಹೋಗಿ ಎಂಜಾಯ್ ಮಾಡ್ಲಿ ಅಂತ. ಸಜಿನಿ ಬರ್ಡೇ ಆಗಿರೋದ್ರಿಂದ ಫುಲ್ ಡ್ರಿಂಕ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇವಳ ಜೊತೆ ಶ್ರದ್ಧಾ ಹಾಗೂ ಚಾವಿ ಅನ್ನೋ ಇಬ್ರು ಟೀಚರ್ಸ್ ಇದ್ದಾರೆ. ಶ್ರದ್ಧಾ ಸಜಿನಿಗೆ ಹೇಳ್ತಾಳೆ, ಇವತ್ತು ನಿನ್ ಬರ್ಡೇ ಅಲ್ವಾ, ಇವತ್ತಾದ್ರೂ ಡ್ರಿಂಕ್ಸ್ ಮಾಡು ಅಂತ. ಸಜಿನಿ ಕೂಡ ಸರಿ ಅಂತ ಹೇಳಿ ತನ್ನ ಬಾಯ್ ಫ್ರೆಂಡ್ ಸಿದ್ಧಾಂತ್ಗೆ ಕಾಲ್ ಮಾಡ್ತಾಳೆ. ಇವತ್ತು ನನ್ ಬರ್ಡೇ ಅಲ್ವಾ, ಕೊಲೀಗ್ಸ್ ಡ್ರಿಂಕ್ಸ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವನು ಪರವಾಗಿಲ್ಲ ಡ್ರಿಂಕ್ಸ್ ಮಾಡು, ಸ್ವಲ್ಪ ಮಾಡರ್ನ್ ಆಗಿರು ಅಂತ ಎಂಕರೇಜ್ ಮಾಡ್ತಾನೆ. ಸೊ ಈಗ ಸಜಿನಿ ಫುಲ್ ಡ್ರಿಂಕ್ಸ್ ಮಾಡ್ತಾಳೆ. ಫುಲ್ ಮತ್ತಲ್ಲಿರೋ ಸಜಿನಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಶ್ರದ್ಧಾ ಅದನ್ನ ವಿಡಿಯೋ ಶೂಟ್ ಮಾಡ್ತಾಳೆ. ಅಷ್ಟರಲ್ಲಿ ಶ್ರದ್ಧಾಗೆ ಸ್ಕೂಲ್ ಇಂದ ಕಾಲ್ ಬರುತ್ತೆ. ನಿಮ್ ಫೋನ್ ಅಲ್ಲಿ ಸ್ಕೂಲ್ಗೆ ರಿಲೇಟ್ ಆಗಿರೋ ಫೋಟೋಸ್ ಇದೆ ಅಲ್ವಾ, ಅದನ್ನ ನಮ್ಮ ಸ್ಕೂಲ್ ನ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಿ ಅಂತ. ಸರಿ ಅಂತ ಶ್ರದ್ಧಾ ಎಲ್ಲಾ ಫೋಟೋಸ್ ಹಾಗೂ ವಿಡಿಯೋಸ್ ಗಳನ್ನ ಗ್ರೂಪ್ ನಲ್ಲಿ ಅಪ್ಲೋಡ್ ಮಾಡ್ತಾಳೆ. ಬೈ ಮಿಸ್ಟೇಕ್ ಆಗಿ ಸಜಿನಿ ಡ್ಯಾನ್ಸ್ ಮಾಡಿರೋ ವಿಡಿಯೋ ಕೂಡ ಅಪ್ಲೋಡ್ ಆಗ್ಬಿಡುತ್ತೆ. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಒಬ್ರು ಟೀಚರ್ ಈ ತರ ಕುಡಿದು ಡ್ಯಾನ್ಸ್ ಮಾಡ್ತಿದ್ದಾರಲ್ಲ ಅಂತ ತುಂಬಾ ಜನ ಬ್ಯಾಡ್ ಕಾಮೆಂಟ್ಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ಸಜಿನಿ ಜೊತೆ ಇಬ್ರು ಹುಡುಗರು ಡ್ಯಾನ್ಸ್ ಮಾಡ್ತಿರ್ತಾರೆ. ಅದ್ರಲ್ಲಿ ಒಬ್ಬ ಫುಲ್ ನ್ಯೂಡ್ ಆಗಿ ಡ್ಯಾನ್ಸ್ ಮಾಡಿರ್ತಾನೆ. ಫುಲ್ ಮತ್ತಲ್ಲಿರೋ ಸಜಿನಿಗೆ ಇದೇನು ಗೊತ್ತಾಗಿರೋದಿಲ್ಲ. ಇದ್ರಿಂದ ಸಜಿನಿಗೆ ತುಂಬಾ ಹರ್ಟ್ ಆಗಿದೆ. ಗೊತ್ತಿಲ್ಲದೆ ಆ ವಿಡಿಯೋ ಅಪ್ಲೋಡ್ ಮಾಡಿ ಈ ರೀತಿ ಎಲ್ಲ ನಡೆದೋಗಿದ್ರಿಂದ ಶ್ರದ್ಧಾಗೆ ಕೂಡ ತುಂಬಾ ಬೇಜಾರಾಗುತ್ತೆ. ಕಟ್ ಮಾಡಿದ್ರೆ ಪ್ರೆಸೆಂಟ್ ನಲ್ಲಿ ಸಜಿನಿ ಟೀಚರ್ ಆಗಿದ್ದ ಸ್ಕೂಲ್ ಹತ್ರ ಪೇರೆಂಟ್ಸ್ ಎಲ್ಲ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಈ ತರದ ಟೀಚರ್ಸ್ ಇಂದಾನೆ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಸಜಿನಿನ ಕೆಲ್ಸದಿಂದ ರಿಮೂವ್ ಮಾಡಿ, ಇಲ್ಲ ಅಂದ್ರೆ ನಮ್ಮ ಮಕ್ಕಳನ್ನ ಈ ಸ್ಕೂಲ್ಗೆ ಕಳ್ಸೋದಿಲ್ಲ ಅಂತ. ಇದರಿಂದ ಪ್ರಿನ್ಸಿಪಾಲ್ ಆಗಿರೋ ಕಲ್ಯಾಣಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬೇಸಿಕಲಿ ಸಜಿನಿ ಒಳ್ಳೆ ಟೀಚರ್ ಆಗಿರ್ತಾಳೆ. ಅದಕ್ಕೆ ಕಲ್ಯಾಣಿಗೆ ಸಜಿನಿ ಮೇಲೆ ಸಾಫ್ಟ್ ಕಾರ್ನರ್ ಜಾಸ್ತಿ ಇರುತ್ತೆ. ಕಟ್ ಮಾಡಿ ಸಜಿನಿ ತಂದೆನ ತೋರಿಸ್ತಾರೆ. ಇವರು ಥಿಯೇಟರ್ ಆರ್ಟಿಸ್ಟ್ ಆಗಿರ್ತಾರೆ. ಈ ವಿಡಿಯೋ ವಿಷಯ ಗೊತ್ತಾಗಿದ್ರಿಂದ ಇವ್ರಿಗೆ ಕೂಡ ತುಂಬಾ ಅಪ್ಸೆಟ್ ಆಗುತ್ತೆ. ಇವರು ಸಜಿನಿಗೆ ಎಷ್ಟೇ ಕಾಲ್ ಮಾಡಿದ್ರೂನು ಅವಳು ಪಿಕ್ ಮಾಡ್ತಾನೆ ಇಲ್ಲ. ಸಜಿನಿಗೆ ಒಬ್ಬ ತಮ್ಮ ಇದ್ದಾನೆ, ಅವನ ಹೆಸರು ಆಕಾಶ್. ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ಕೂಡ ಸಜಿನಿ ವಿಡಿಯೋ ನೋಡಿ ನಗ್ತಾ ಇದ್ದಾನೆ. ಆಕಾಶ್ ಆ ಫೋನ್ ತಗೊಂಡು ಚೆಕ್ ಮಾಡಿದಾಗ ಅವನಿಗೆ ಶಾಕ್ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮ್ಮ ಅಕ್ಕ ಇದ್ದಿದ್ರೆ ಹೀಗೇನೆ ಎಂಜಾಯ್ ಮಾಡ್ತಿದ್ದ ಅಂತ ಹೇಳಿ ಅವನಿಗೆ ಸರಿಯಾಗಿ ಹೊಡಿತಾನೆ. ಈ ಇನ್ಸಿಡೆಂಟ್ ಆದ್ಮೇಲೆ ಆಕಾಶ್ ಅಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಡ್ತಾನೆ. ಕಟ್ ಮಾಡಿ ಸಿದ್ಧಾಂತ್ನ ತೋರಿಸ್ತಾರೆ. ಇವನು ಒಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇವನಿರೋದು ಬ್ಯಾಂಗ್ಳೂರ್ನಲ್ಲಿ. ಸಾಫ್ಟ್ವೇರ್ ಎಂಪ್ಲಾಯೀಸ್ ಗೆ ಹೇಳಿ ಆ ವಿಡಿಯೋ ಎಲ್ಲೆಲ್ಲ ಶೇರ್ ಆಗಿದೆಯೋ ಅದನ್ನೆಲ್ಲ ಡಿಲೀಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಕೆಲವು ವಿಡಿಯೋಗಳನ್ನ ಮಾತ್ರ ಡಿಲೀಟ್ ಮಾಡ್ತಾರೆ. ಕೆಲವೊಂದು ಕಡೆ ಶೇರ್ ಆಗಿರೋ ವಿಡಿಯೋಸ್ ನ ಡಿಲೀಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಈ ಕಡೆ ಸ್ಕೂಲ್ ನಲ್ಲಿ ಕಲ್ಯಾಣಿ ಉಳಿದ ಸ್ಟಾಫ್ಸ್ ಜೊತೆ ಅದೇ ವಿಡಿಯೋ ನೋಡ್ತಾ ಇದ್ದಾರೆ. ಬೇರೆ ಟೀಚರ್ಸ್ ಹೇಳ್ತಾರೆ ಸಜಿನಿ ಸೇರಿದಂತೆ ಶ್ರದ್ಧಾ ಹಾಗೂ ಚಾವಿ ಈ 3 ಜನರನ್ನ ಕೆಲಸದಿಂದ ರಿಮೂವ್ ಮಾಡಿ ಅಂತ. ಅದಕ್ಕೆ ಕಲ್ಯಾಣಿ ಹೇಳ್ತಾರೆ ಅದು ಅವಳ ಪರ್ಸನಲ್ ವಿಡಿಯೋ, ಏನೋ ಗೊತ್ತಿಲ್ಲದೆ ಅಪ್ಲೋಡ್ ಆಗಿದೆ, ಅಷ್ಟಕ್ಕೇನೆ ಸಜಿನಿನ ಕೆಟ್ಟವಳು ಅಂತ ಹೇಳೋದಕ್ಕಾಗಲ್ಲ ಅಂತ. ಆದ್ರೆ ಇವ್ರು ಯಾರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಆ ವಿಡಿಯೋ ಇಂದ ನಮ್ಮ ಸ್ಕೂಲ್ ನ ರೆಪ್ಯುಟೇಷನ್ ಹಾಳಾಗಿದೆ ಅಂತ. ಕಲ್ಯಾಣಿ ಅವ್ರಿಗೆ ಬೇರೆ ಆಪ್ಷನ್ ಇಲ್ದೆ ಆ 3 ಜನ ಟೀಚರ್ಸ್ ನ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಕಟ್ ಮಾಡಿ ಸಜಿನಿನ ತೋರಿಸ್ತಾರೆ. ಸಿಂಗಾಪುರ್ ಇಂದ ಇಂಡಿಯಾಗೆ ಬರ್ತಾ ಇದ್ದಾಳೆ. ಲ್ಯಾಂಡ್ ಆದ್ಮೇಲೆ ಸಿದ್ಧಾಂತ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಅವನು ಪಿಕ್ ಮಾಡ್ತಾನೆ ಇಲ್ಲ. ಶ್ರದ್ಧಾಗೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಒಂದು ಮೆಸೇಜ್ ಬಂದಿದೆ, ನೀವು 3 ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ. ಇದರಿಂದ ಈ 3 ಜನ ಟೀಚರ್ಸ್ಗೆ ಶಾಕ್ ಆಗುತ್ತೆ. ಶ್ರದ್ಧಾ ಸಜಿನಿನ ತನ್ನ ಮನೆಗೆ ಕರ್ಕೊಂಡು ಬರ್ತಾಳೆ. ಶ್ರದ್ಧಾ ಅವ್ರ ಹಸ್ಬೆಂಡ್ ಏನ್ ನಡೀತು ಅಂತ ಫುಲ್ ಡೀಟೇಲ್ ಕೇಳ್ತಾರೆ. ಸಜಿನಿ ಇನ್ ಮುಂದೆ ಹೇಗೆ ಜೀವನ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಈ ಬಿಲ್ಡಿಂಗ್ ಇಂದ ಹಾರಿ ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅದೇ ಟೈಮ್ಗೆ ಶ್ರದ್ಧಾ ಅಲ್ಲಿಗೆ ಬಂದು ಹೇಳ್ತಾಳೆ,
ನಿನ್ಗೆ ಏನಾದ್ರೂ ಹುಚ್ಚ ಹಿಡ್ದಿದ್ಯಾ? ಇಷ್ಟಕ್ಕೆಲ್ಲ ಯಾರಾದ್ರೂ ಸೂಸೈಡ್ ಮಾಡ್ಕೊಳ್ತಾರ? ನಾವೇನು ತಪ್ಪು ಮಾಡಿಲ್ಲ, ನೀನು ಗಾಬರಿ ಆಗ್ಬೇಡ, ನೀನು ಧೈರ್ಯವಾಗಿ ಮನೆಗೆ ಹೋಗು ಅಂತ ಅಂದ್ರೂನು ಸಜಿನಿಗೆ ಮನೆಗೆ ಹೋಗೋದಕ್ಕೆ ಧೈರ್ಯ ಇಲ್ಲ. ಆಕ್ಚುಲಿ ಸಜಿನಿ ಸ್ಕೂಲ್ ನ ಪಕ್ಕದಲ್ಲೇ ಇದ್ದ ರೂಮ್ ನಲ್ಲಿ ಚಾವಿ ಜೊತೆ ಸ್ಟೇ ಆಗಿರ್ತಾಳೆ. ಈಗ ಅದೇ ರೂಮ್ಗೆ ಹೋಗ್ತಾಳೆ. ಸೋಷಿಯಲ್ ಮೀಡಿಯಾದಲ್ಲಿ ಅವಳ ಬಗ್ಗೆ ಏನೆಲ್ಲ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡ್ತಾಳೆ. ತುಂಬಾ ಜನ ಸಜಿನಿ ಬಗ್ಗೆ ರೀಲ್ಸ್ ಎಲ್ಲ ಮಾಡಿ ಟ್ರೋಲ್ ಮಾಡ್ತಾ ಇದ್ದಾರೆ. ಇದ್ರಿಂದ ಇವಳಿಗೆ ತುಂಬಾ ಹರ್ಟ್ ಆಗುತ್ತೆ. ಸಿದ್ಧಾಂತ್ಗೆ ಮತ್ತೆ ಕಾಲ್ ಮಾಡ್ತಾಳೆ, ಆದ್ರೆ ಅವನು ಪಿಕ್ ಮಾಡ್ತಾನೆ ಇಲ್ಲ. ಈಗ ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಆಕ್ಚುಲಿ ಸಜಿನಿ ಹಾಗೂ ಸಿದ್ಧಾಂತ್ಗೆ ಅರೇಂಜ್ ಮ್ಯಾರೇಜ್ ಫಿಕ್ಸ್ ಆಗಿರುತ್ತೆ. ಒಂದು ದಿನ ಇಬ್ರು ಒಂದು ಹೋಟೆಲ್ ನಲ್ಲಿ ಮೀಟ್ ಆಗ್ತಾರೆ. ಸಜಿನಿ ಸಿದ್ಧಾಂತ್ ನ ತುಂಬಾ ಇಷ್ಟ ಪಡ್ತಾಳೆ, ಅವನ್ಗೆ ಕೂಡ ಇವಳನ್ನ ಇಷ್ಟ ಆಗುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ಸಿದ್ಧಾಂತ್ ಸಜಿನಿಗೆ ಕಾಲ್ ಮಾಡ್ತಾನೆ. ಯಾಕೆ ನೀನು ಕಾಲ್ ಪಿಕ್ ಮಾಡಿಲ್ಲ ಅಂತ ಕೇಳ್ತಾಳೆ. ಗಾಬರಿ ಆಗ್ಬೇಡ, ನಿನ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಅಲ್ವಾ, ಅದನ್ನ ಡಿಲೀಟ್ ಮಾಡ್ಸೋದಕ್ಕೆ ಟ್ರೈ ಮಾಡ್ತಿದ್ದೆ, ಅದಕ್ಕೆ ಪಿಕ್ ಮಾಡಿಲ್ಲ. ಏನೋ ಗೊತ್ತಿಲ್ಲದೆ ಹೀಗ್ ನಡೆದೋಯ್ತು ಅಂತ ಹೇಳ್ತಾಳೆ. ನಿನ್ ಯಾಕೆ ಅಷ್ಟೊಂದು ಡ್ರಿಂಕ್ಸ್ ಮಾಡ್ದೆ? ಅದು ಅಲ್ದೆ ನಿನ್ ಜೊತೆಲಿ ಒಬ್ಬ ನ್ಯೂಡ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾನೆ. ಆಕ್ಚುಲಿ ಇವನೇ ಸಜಿನಿಗೆ ಅದನ್ನ ಡ್ರಿಂಕ್ಸ್ ಮಾಡು ಅಂತ ಎಂಕರೇಜ್ ಮಾಡಿರ್ತಾನೆ. ಆದ್ರೆ ಈಗ ಆ ವಿಡಿಯೋ ವೈರಲ್ ಆಗಿ ಸಮಸ್ಯೆ ಆಗಿದ್ರಿಂದ ಅವಳಿಗೇನೆ ಬೈತಾ ಇದ್ದಾನೆ. ಕಟ್ ಮಾಡಿದ್ರೆ ಶ್ರದ್ಧಾ ನೇರವಾಗಿ ಕಲ್ಯಾಣಿನ ಮೀಟ್ ಆಗಿ, ಏನೋ ಗೊತ್ತಿಲ್ಲದೆ ನಡೆದೋಗಿರೋ ತಪ್ಪಿಗೆ ಯಾಕೆ ನಮ್ಮನ್ನ ಸಸ್ಪೆಂಡ್ ಮಾಡಿದ್ರಿ? ನಿಮ್ಮನ್ನೆಲ್ಲ ಸಸ್ಪೆಂಡ್ ಮಾಡೋದು ನನ್ನ ನಿರ್ಧಾರ ಆಗಿರ್ಲಿಲ್ಲ, ಇಲ್ಲಿರೋ ಬೇರೆ ಟೀಚರ್ಸ್ ಫೋರ್ಸ್ ಮಾಡಿದ್ರಿಂದಾನೆ ನಾನು ಈ ನಿರ್ಧಾರ ತಗೊಂಡೆ ಅಂತ. ಅದಕ್ಕೆ ಶ್ರದ್ಧಾ ನಾನು ಲೀಗಲ್ ಆಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬೇಕು ಅನ್ನುವಷ್ಟರಲ್ಲಿ ಚಾವಿ ಕಾಲ್ ಮಾಡಿ ಹೇಳ್ತಾಳೆ, ಸಜಿನಿ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ದಾಳೆ, ನೋಡಿದ್ರಾ ಅಂತ. ಇದರಿಂದ ಶ್ರದ್ಧಾಗೆ ಶಾಕ್ ಆಗುತ್ತೆ. ಕಲ್ಯಾಣಿಗೆ ವಿಷಯ ಗೊತ್ತಾಗಿದ್ರಿಂದ ಅವ್ರಿಗೆ ಕೂಡ ಶಾಕ್ ಆಗುತ್ತೆ. ಆಕ್ಚುಲಿ ಆ ಪೋಸ್ಟ್ ನಲ್ಲಿ ಸಜಿನಿ ಏನ್ ಬರ್ದಿದ್ದಾಳೆ ಅಂದ್ರೆ, ನನ್ಗೆ ಈ ಭೂಮಿ ಮೇಲೆ ಬದುಕೋದಕ್ಕೆ ಇಷ್ಟ ಇಲ್ಲ, ಎಲ್ಲಾರು ನಾನು ತಪ್ಪು ಮಾಡಿದ್ದೀನಿ ಅನ್ನೋ ತರನೇ ಟ್ರೀಟ್ ಮಾಡ್ತಾ ಇದ್ದಾರೆ. ನನ್ನ ಸಾವಿಗೆ ಕಾರಣ ನಮ್ ತಂದೆ ಹಾಗೂ ನನ್ನ ಮದುವೆ ಆಗೋ ಹುಡುಗ ಸಿದ್ಧಾಂತ್ ಅಂತ ಮೆನ್ಷನ್ ಮಾಡಿದ್ದಾಳೆ. ಕಟ್ ಮಾಡಿ ಒಬ್ರು ಲೇಡಿ ಪೊಲೀಸ್ ನ ತೋರಿಸ್ತಾರೆ. ಇವರೇ ಸಜಿನಿ ಕೇಸನ್ನ ಡೀಲ್ ಮಾಡ್ತಿರೋ ಆಫೀಸರ್. ಇವರು ನೇರವಾಗಿ ಸಜಿನಿ ತಂದೆ ಇರೋ ಜಾಗಕ್ಕೆ ಬರ್ತಾರೆ. ಇವರು ಮಗಳು ಕಾಣೆಯಾಗಿದ್ದಾಳೆ ಅನ್ನೋ ಗಾಬರಿ ಏನು ಇಲ್ದೆ ಆರಾಮಾಗಿ ಸ್ಟೇಜ್ ಮೇಲೆ ಡ್ರಾಮಾ ಮಾಡ್ತಾ ಇದ್ದಾರೆ. ಈ ಡ್ರಾಮಾ ಮುಗಿದ್ಮೇಲೆ ಈ ಲೇಡಿ ಪೊಲೀಸ್ ಕೇಳ್ತಾರೆ, ನಿಮ್ ಮಗಳು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾಳೆ, ಆ ಪೋಸ್ಟ್ ನಲ್ಲಿ ನಿಮ್ ಹೆಸರು ಹಾಗೂ ನಿಮ್ಮ ಅಳಿಯ ಸಿದ್ಧಾಂತ್ ಹೆಸರು ಮೆನ್ಷನ್ ಆಗಿದೆ ಅಂತ. ಅವಳು ಸುಮ್ನೆ ತಮಾಷೆಗೆ ಹೀಗ್ ಮಾಡಿರ್ಬೋದು, ಅವಳು ಖಂಡಿತ ಮನೆಗ್ ಬರ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಟ್ರಿಗರ್ ಆದ ಪೊಲೀಸ್, ಆ ಪೋಸ್ಟ್ ನಲ್ಲಿ ನಿಮ್ಮ ಹೆಸರು ಮೆನ್ಷನ್ ಆಗಿದೆ, ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಕೂಲ್ ಪ್ರಿನ್ಸಿಪಲ್ ಆಗಿರೋ ಕಲ್ಯಾಣಿ ಅವ್ರನ್ನ ಮೀಟ್ ಆಗಿ ಸಜಿನಿ ಬಗ್ಗೆ ಎಂಕ್ವೈರಿ ಮಾಡ್ತಾರೆ. ಸಜಿನಿ ತುಂಬಾ ಧೈರ್ಯವಂತೆ, ಅವಳಿಗೆ ಏನು ಆಗೋದಿಲ್ಲ, ರಿಟರ್ನ್ ಬರ್ತಾಳೆ ಅಂತ. ನೆಕ್ಸ್ಟ್ ಸಜಿನಿ ಜೊತೆ ರೂಮ್ ಮೇಟ್ ಆಗಿರೋ ಚಾವಿನ ಎಂಕ್ವೈರಿ ಮಾಡ್ತಾರೆ. ಕೊನೆಯದಾಗಿ ಸಜಿನಿನ ಯಾವಾಗ ನೋಡಿದ್ರಿ ಅಂತ. ನಮ್ಮನ್ನ ಸ್ಕೂಲಿಂದ ಸಸ್ಪೆಂಡ್ ಮಾಡಿದ್ಮೇಲೆ 1 ವೀಕ್ ನಾನು ನನ್ನ ಬಾಯ್ ಫ್ರೆಂಡ್ ಜೊತೆ ಇದ್ದೆ, ನಿನ್ನೆ ಅಷ್ಟೇ ನಾನು ರೂಮ್ಗೆ ಬಂದೆ ಅಂತ. ಅಷ್ಟರಲ್ಲಿ ಚಾವಿಗೆ ಒಂದು ಕಾಲ್ ಬರುತ್ತೆ. ಡೌಟ್ ಬಂದು ಈ ಲೇಡಿ ಪೊಲೀಸ್ ಆ ಕಾಲ್ ಅನ್ನ ಪಿಕ್ ಮಾಡ್ತಾರೆ. ಕಾಲ್ ಮಾಡಿರೋದು ಸಿದ್ಧಾಂತ್. ಇವಳು ಸಜಿನಿಯ ರೂಮ್ ಮೇಟ್ ಆಗಿರೋದ್ರಿಂದ ಕಾಲ್ ಮಾಡಿರ್ತಾನೆ. ಕಾಲ್ ಪಿಕ್ ಮಾಡಿ ಈ ಲೇಡಿ ಪೊಲೀಸ್ ಕೇಳ್ತಾರೆ, ನೀನು ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದೀಯ ಅಲ್ವಾ, ಮರ್ಯಾದೆಯಾಗಿ ಸ್ಟೇಷನ್ಗೆ ಬಾ. ಅದಕ್ಕೆ ಸಿದ್ಧಾಂತ್ ಹೇಳ್ತಾನೆ, ಅವಳು ನಮ್ಗೆ ತೊಂದರೆ ಕೊಡೋದಕ್ಕೋಸ್ಕರನೇ ಆ ಪೋಸ್ಟ್ ಮಾಡಿದ್ದಾಳೆ, ಅವಳು ರಿಟರ್ನ್ ಬರ್ತಾಳೆ, ನಮ್ಗೆ ಟಾರ್ಚರ್ ಮಾಡಬೇಡಿ, ನಾನು ಲೀಗಲ್ ಆಗಿ ಒಬ್ರು ಲಾಯರ್ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ ಅಂತ. ಹೀಗೆ ಹೇಳಿ ಕಾಲ್ ಕಟ್ ಮಾಡ್ತಾನೆ. ನಂತರ ಸಿಮ್ ನ ಮುರಿದು ಬಿಸಾಡ್ತಾನೆ. ಪೊಲೀಸರು ಸಜಿನಿಗೆ ಸಂಬಂಧಿಸಿದ ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಫುಲ್ ಚೆಕ್ ಮಾಡ್ತಾರೆ. ಅವಳ ನಂಬರ್ ನ ಟ್ರೇಸ್ ಔಟ್ ಮಾಡೋದಕ್ಕೆ ಹೇಳಿ ಬ್ಯಾಂಕ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಹೇಳ್ತಾರೆ. ಯಾಕಂದ್ರೆ ಅವಳು ದುಡ್ಡು ಖರ್ಚು ಮಾಡಿದ್ರೆ ಅಕೌಂಟ್ ಇಂದ ಕಟ್ ಆಗುತ್ತೆ ಅಲ್ವಾ, ಆಗ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬೋದು ಅಂತ. ಏನೇ ಎಂಕ್ವೈರಿ ಮಾಡಿದ್ರೂನು ಸಜಿನಿ ಎಲ್ಲಿದ್ದಾಳೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಪೊಲೀಸರಿಗೆ ಸಿಕ್ಕಿರುವ ಕೊನೆಯ ಮಾಹಿತಿ ಏನಂದ್ರೆ, ಸಜಿನಿಯ ಫೋನ್ ಬ್ಯಾಂಗ್ಳೂರ್ ನಲ್ಲಿ ಆನ್ ಆಗಿ ಆಫ್ ಆಗಿದೆ ಅಂತ. ಕಟ್ ಮಾಡಿದ್ರೆ ಸಜಿನಿಯ ತಮ್ಮ ಆಕಾಶ್ ಆ ಫ್ಯಾಕ್ಟರಿಯಲ್ಲಿ ಕೆಲಸ ಬಿಟ್ಟು ಈಗ ಬ್ಯಾಂಗ್ಳೂರ್ ನಲ್ಲಿ ಒಂದು ಥಿಯೇಟರ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇವನು ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರುವಾಗ ಸಿನಿಮಾ ಮುಗಿದ್ರೂನು ಇಬ್ರು ಥಿಯೇಟರ್ ನಲ್ಲಿ ಇರೋದನ್ನ ನೋಡಿ ಟಾರ್ಚ್ ಹೊಡೆದಾಗ ಅವರಿಬ್ರು ಕಿಸ್ ಮಾಡ್ಕೊಳ್ತಾರೆ. ಮೇ ಬಿ ಅವರಿಬ್ರು ಗೇ ಆಗಿರ್ಬೋದು ಅಂತ ಅನ್ಕೊಳ್ತಾನೆ. ಆಕ್ಚುಲಿ ಅವರಿಬ್ರು ಪೊಲೀಸ್ ಆಗಿರ್ತಾರೆ. ಈ ಲೇಡಿ ಪೊಲೀಸ್ಗೆ ಆಕಾಶ್ ಮೇಲೆ ಡೌಟ್ ಇರುತ್ತೆ. ಆ ವಿಡಿಯೋ ಇಂದ ಫ್ಯಾಮಿಲಿ ಮರ್ಯಾದೆ ಹಾಳಾಗಿರೋದ್ರಿಂದ ಇವನೇ ಏನಾದ್ರೂ ಮಾಡಿರ್ಬೋದು ಅಂತ. ಅದಕ್ಕೆ ಇವನ್ನ ಫಾಲೋ ಮಾಡೋದಕ್ಕೆ ಇಬ್ರು ಪೊಲೀಸರನ್ನ ಕಳಿಸಿರ್ತಾರೆ. ನೆಕ್ಸ್ಟ್ ಸಜಿನಿ ತಂದೆ ಹಾಗೂ ತಾಯಿನ ಸ್ಟೇಷನ್ಗೆ ಕರೆಸಿ ಎಂಕ್ವೈರಿ ಮಾಡ್ತಾರೆ. ಸಜಿನಿ ಸಾವಿಗೆ ಕಾರಣ ನೀವೇ ಅಂತ ಫಸ್ಟ್ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿದ್ದಾಳೆ, ನೀವೇನಾದ್ರೂ ಅವಳಿಗೆ ಟಾರ್ಚರ್ ಮಾಡಿದ್ರಾ ಅಂತ. ನೋಡಿ, ನನ್ಗೆ ಏನು ಗೊತ್ತಿಲ್ಲ, ಸಿಂಗಾಪುರಿಂದ ಆ ವಿಡಿಯೋ ಲೀಕ್ ಆಗಿದೆ, ಆಮೇಲೆ ಅವಳು ಇಂಡಿಯಾಗೆ ಬಂದ್ರೂನು ನಮ್ಮ ಮನೆಗೆ ಬಂದಿಲ್ಲ, ನೀವು ಪದೇ ಪದೇ ನನ್ನ ಎಂಕ್ವೈರಿ ಮಾಡೋ ಬದಲು ನನ್ ಮಗಳನ್ನ ಹುಡುಕಿ ಅಂತ. ಸಜಿನಿ ಫೋನ್ ಬ್ಯಾಂಗ್ಳೂರ್ ನಲ್ಲಿ ಆನ್ ಆಗಿ ಆಫ್ ಆಗಿದೆ.
ಹೌದಾ, ಅಲ್ಲಿ ನನ್ ಮಗ ಕೆಲ್ಸ ಮಾಡ್ತಾ ಇದ್ದಾನೆ, ಒಂದು ವೇಳೆ ಅವನ್ನ ಮೀಟ್ ಆಗೋದಕ್ಕೆ ಹೋಗಿರ್ಬೋದು ಅಂತ. ಈ ಕಡೆ ಸಿದ್ಧಾಂತ್ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದಾನೆ. ಹೀಗೆ ಟೋಲ್ ಗೇಟ್ ಕ್ರಾಸ್ ಮಾಡುವಾಗ ಇವನ್ ಫೋಟೋ ಎಲ್ಲಾ ಕಡೆ ಕಳ್ಸಿರ್ತಾರೆ. ಇವನ್ನ ಕಂಡು ಹಿಡಿದು ಗಾಡಿ ನಿಲ್ಸು ಅಂತ ಹೇಳ್ತಾರೆ. ಆದ್ರೆ ಇವನು ಗಾಡಿ ನಿಲ್ಸದೆ ಎಸ್ಕೇಪ್ ಆಗ್ತಾನೆ. ಈ ಕಡೆ ಲೇಡಿ ಪೊಲೀಸ್ಗೆ ಒಂದು ಮಾಹಿತಿ ಸಿಗುತ್ತೆ. ಅದೇನಂದ್ರೆ ಸಜಿನಿ ಒಂದು ಟೆಂಪಲ್ಗೆ ಹೋಗಿ ಅಲ್ಲಿಂದ ಒಂದು ಫೋಟೋ ಅಪ್ಲೋಡ್ ಮಾಡಿದ್ದಾಳೆ ಅಂತ. ಅದೇ ಟೆಂಪಲ್ ನ CCTV ಚೆಕ್ ಮಾಡ್ತಾರೆ. ಅಲ್ಲಿ ಸ್ಟಾಲ್ ಹತ್ರ ಇರೋದು ಸಜಿನಿನೇ ಅಂತ ಅಸಿಸ್ಟೆಂಟ್ ಹೇಳ್ತಾನೆ. ಆಗ ಲೇಡಿ ಪೊಲೀಸ್ ಹೇಳ್ತಾರೆ ಸಜಿನಿ ಲೆಫ್ಟಿ, ಆದ್ರೆ ಅವಳು ಪ್ರಸಾದ ರೈಟ್ ಹ್ಯಾಂಡ್ ನಲ್ಲಿ ತಿಂತಾ ಇದ್ದಾಳೆ. ನಮ್ ದೇಶದಲ್ಲಿ ಲೆಫ್ಟ್ ಹ್ಯಾಂಡ್ ಆಗಿದ್ರೂನು ಪ್ರಸಾದ ತಿನ್ನುವಾಗ ರೈಟ್ ಹ್ಯಾಂಡ್ ಯೂಸ್ ಮಾಡ್ತಾರೆ ಅಲ್ವಾ. ಅವಳು ತಿಂತಾ ಇರೋದು ಸ್ವೀಟ್ಸ್, ಅವಳಿಗೆ ಡಯಾಬಿಟಿಸ್ ಇದೆ. ಹೀಗಿರುವಾಗ ಸ್ವೀಟ್ಸ್ ತಿನ್ನೋದಕ್ಕೆ ಹೇಗ್ ಸಾಧ್ಯ? ಅವಳು ನೋಡೋದಕ್ಕೆ ಸಜಿನಿ ತರಾನೇ ಇದ್ದಾಳೆ, ಆದ್ರೆ ಅವಳು ಸಜಿನಿ ಅಲ್ಲ ಅಂತ. ಈ ಕಡೆ ಶ್ರದ್ಧಾ ಫೈಂಡ್ ಸಜಿನಿ ಅಂತ ಹ್ಯಾಶ್ಟ್ಯಾಗ್ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾ ಇದ್ದಾಳೆ. ಇದನ್ನೆಲ್ಲ ನೋಡಿ ಸಜಿನಿ ಅವ್ರ ತಂದೆ ಒಬ್ರು ಲಾಯರ್ನ ಹೈರ್ ಮಾಡಿ ಎಲ್ಲಾ ವಿಷಯ ಹೇಳ್ತಾರೆ. ಕಟ್ ಮಾಡಿದ್ರೆ ಸಿದ್ಧಾಂತ್ ಸಜಿನಿಯ ರೂಮ್ ಮೇಟ್ ಆಗಿರೋ ಚಾವಿನ ಮೀಟ್ ಆಗ್ತಾನೆ. ಯಾಕಂದ್ರೆ ಒಂದು ಟೈಮ್ ಅಲ್ಲಿ ಇವರಿಬ್ರು ಕೂಡ ರಿಲೇಶನ್ಶಿಪ್ ನಲ್ಲಿ ಇದ್ರು, ಆದ್ರೆ ಈಗ ಬ್ರೇಕಪ್ ಆಗಿದೆ. ಅವಳು ಸತ್ರೆ ಸಾಯ್ಲಿ, ನನ್ನ ಹೆಸರನ್ನ ಯಾಕೆ ಮೆನ್ಷನ್ ಮಾಡಿದ್ಲು? ಅವಳು ಆ ಪೋಸ್ಟ್ ಮಾಡೋದಕ್ಕೂ ಮುಂಚೆ ನಿನ್ನ ಏನಾದ್ರೂ ಮೀಟ್ ಆಗಿದ್ಲಾ ಅಂತ. ಅದಕ್ಕೆ ಇವಳು ನನ್ಗೆ ಏನು ಗೊತ್ತಿಲ್ಲ, ನಮ್ಮನ್ನ ಸ್ಕೂಲಿಂದ ಸಸ್ಪೆಂಡ್ ಮಾಡಿದ್ಮೇಲೆ ನಾನು 1 ವಾರ ಆದ್ಮೇಲೆನೆ ರೂಮಿಗೆ ಬಂದೆ ಅಂತ. ಸರಿ ಓಕೆ ನಾನು ಹೋಗ್ತೀನಿ ಅಂತ ಹೇಳಿ ಅವಳನ್ನ ಹಗ್ ಮಾಡುವಾಗ ಅಲ್ಲಿಗೆ ಆಕಾಶ್ ಬರ್ತಾನೆ. ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ಹೇಳಿ ಹೊರಗಡೆ ಕರ್ಕೊಂಡ್ ಬರ್ತಾನೆ. ನಮ್ ತಂದೆ ನಿನ್ನ ಕರ್ಕೊಂಡ್ ಬರೋದಕ್ಕೆ ಹೇಳಿದ್ದಾರೆ ಅಂತ ಅವ್ರ ಮನೆಗೆ ಕರ್ಕೊಂಡು ಬರ್ತಾನೆ. ಮನೆಗ್ ಬಂದ ಮೇಲೆ ಸಜಿನಿ ಅವ್ರ ತಂದೆ ಹೇಳ್ತಾರೆ, ನನ್ ಮಗಳು ನಮ್ಮಿಬ್ಬರ ಹೆಸರನ್ನ ಮೆನ್ಷನ್ ಮಾಡಿದ್ದಾಳೆ. ನಾನು ಅವಳ ಜೊತೆ ತುಂಬಾ ಸಲ ರೂಡ್ ಆಗಿನೇ ನಡ್ಕೊಂಡಿದ್ದೀನಿ. ಆದ್ರೆ ಅವಳು ಸಿಂಗಾಪುರಿಂದ ಬಂದ ಮೇಲೆ ನಮ್ ಮನೆಗೆ ಬಂದೇ ಇಲ್ಲ. ಅವಳು ಇಂಡಿಯಾಗೆ ಬಂದ ಮೇಲೆ ನಿನ್ನನ್ನ ಮೀಟ್ ಆಗಿದ್ಲಾ ಅಂತ. ನೋಡಿ, ಅವಳು ಆ ಪೋಸ್ಟ್ ಯಾವಾಗ ಹಾಕಿದ್ಲು ಅಂತಾನೆ ನನ್ಗೆ ಗೊತ್ತಿಲ್ಲ. ಅವಳ ಬರ್ಡೇ ಪಾರ್ಟಿ ದಿನ ಸಿಂಗಾಪುರಿಂದ ವಿಡಿಯೋ ಕಾಲ್ ಮಾಡಿದ್ದು ಬಿಟ್ರೆ ಆಮೇಲೆ ನಾನು ಅವಳನ್ನ ಮೀಟ್ ಆಗೇ ಇಲ್ಲ ಅಂತ. ಅಂಡ್ ಆ ಪೋಸ್ಟ್ ಅಲ್ಲಿ ನನ್ನ ಹೆಸರು ಇದ್ದಿದ್ರಿಂದಾನೆ ಹೆದ್ರಿ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದೀನಿ. ಅದೆಲ್ಲ ಇರ್ಲಿ, ನಿಮ್ ಮಗಳು ಆ ಪೋಸ್ಟ್ ಮಾಡಿದ ದಿನ ನೀವು ಕೂಡ ಕಾಣೆ ಆಗಿದ್ರಿ ಅಲ್ವಾ, ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾನೆ. ನಾನು ಸ್ವಲ್ಪ ಕೆಲ್ಸ ಇದ್ದಿದ್ರಿಂದ ಒಂದು ಹೋಟೆಲ್ ನಲ್ಲಿ ಸ್ಟೇ ಆಗಿದ್ದೆ ಅಂತ. ಸಿದ್ಧಾಂತ್ಗೆ ಡೌಟ್ ಬಂದು ಅದೇ ಹೋಟೆಲ್ಗೆ ಹೋಗಿ ವಿಚಾರಿಸ್ತಾನೆ. ಅವರು ಹೇಳಿದ್ದ ಡೇಟ್ 18th, ಆದ್ರೆ ಅವರು ಚೆಕ್ ಇನ್ ಆಗಿರೋದು 17th. ಸೊ ಇವನಿಗೆ ಸಜಿನಿ ತಂದೆ ಮೇಲೆನೆ ಡೌಟ್ ಶುರುವಾಗುತ್ತೆ. ಇನ್ನೊಂದು ಕಡೆ ಒಂದು ನದಿ ಪಕ್ಕದಲ್ಲಿ ಶೂಟಿಂಗ್ ನಡೀತಾ ಇದೆ. ಆಗ ಆ ಮೂವಿಯಲ್ಲಿ ಆಕ್ಟ್ ಮಾಡ್ತಿದ್ದ ವ್ಯಕ್ತಿಗೆ ನದಿಯಲ್ಲಿ ಒಂದು ID ಕಾರ್ಡ್ ಸಿಗುತ್ತೆ. ಆ ID ಕಾರ್ಡ್ ಸಜಿನಿದೇ ಆಗಿರುತ್ತೆ. ಅದು ಸಿದ್ಧಾಂತ್ ವರ್ಕ್ ಮಾಡ್ತಿದ್ದ ಕಂಪನಿಯ ID ಕಾರ್ಡ್. ಸಜಿನಿ ಕೂಡ ಇವನ್ನ ಮೀಟ್ ಆಗೋದಕ್ಕೆ ಪದೇ ಪದೇ ಬ್ಯಾಂಗ್ಳೂರ್ಗೆ ಬರ್ತಾ ಇದ್ದಿದ್ರಿಂದ ಅವಳಿಗೆ ಕೂಡ ಒಂದು ವಿಸಿಟಿಂಗ್ ಕಾರ್ಡ್ ಕೊಡ್ಸಿರ್ತಾನೆ. ಆ ವಿಸಿಟಿಂಗ್ ಕಾರ್ಡ್ ಇದೆ. ಆ ಕಾರ್ಡ್ ಹಿಂದೆ ಐ ಕಾಂಟ್ ವೇಟ್, ಇಟ್ಸ್ ಟೂ ಲೇಟ್ ಅಂತ ಬರ್ದಿದೆ. ಅಂದ್ರೆ ಇನ್ನು ಕಾಯೋದಕ್ಕಾಗಲ್ಲ, ತುಂಬಾ ಲೇಟ್ ಆಗಿದೆ ಅಂತ. ಈ ವಿಷಯ ಪೊಲೀಸರಿಗೆ ಗೊತ್ತಾಗಿದ್ರಿಂದ ಸಿದ್ಧಾಂತ್ನ ಕರೆಸಿ ಎಂಕ್ವೈರಿ ಮಾಡ್ತಾರೆ. ಈ ID ಕಾರ್ಡ್ ನ ನಾನೇ ಅವಳಿಗೆ ಕೊಡ್ಸಿದ್ದೆ, ಆದ್ರೆ ರೀಸೆಂಟ್ಲಿ ಅವಳು ನನ್ನ ಮೀಟ್ ಆಗೋದಕ್ಕೆ ಬಂದೇ ಇಲ್ಲ ಅಂತ. ನೀನೇ ಅವಳಿಗೆ ಏನೋ ಮಾಡಿದ್ದೀಯಾ ಅನ್ಸುತ್ತೆ. ನೀನು ಬ್ಯಾಂಗ್ಳೂರ್ನಲ್ಲಿ ಕೆಲಸ ಮಾಡ್ತಿರೋ ಕಂಪನಿ ಪಕ್ಕದಲ್ಲೇ ಅವಳ ಫೋನ್ ಆನ್ ಆಗಿ ಆಫ್ ಆಗಿದೆ. ಅದು ಅಲ್ಲದೆ ID ಕಾರ್ಡ್ ಹಿಂದೆ ಈ ರೀತಿ ಬರ್ದಿದ್ದಾಳೆ ಅಂದ್ರೆ ನಿನ್ ಮೇಲೆನೆ ನನಗೆ ಡೌಟ್ ಜಾಸ್ತಿ ಆಗ್ತಿದೆ. ನೀನು ಸಜಿನಿ ಜೊತೆ ಮಾಡಿರೋ ಚಾಟಿಂಗ್ ಲಿಸ್ಟ್ ತೆಗ್ಸಿದ್ದೀನಿ. ಅದ್ರಲ್ಲಿ ನೀನು ಅವಳಿಗೆ ತುಂಬಾ ಸಲ ಫೋರ್ಸ್ ಮಾಡಿದ್ದೀಯ, ಮದ್ವೆಗ್ ಮುಂಚೆನೆ ಇಂಟಿಮೇಟ್ ಆಗೋಣ ಅಂತ. ಅಷ್ಟರಲ್ಲಿ ಸಿದ್ಧಾಂತ್ ಹೈರ್ ಮಾಡಿದ್ದ ಲಾಯರ್ ಬರ್ತಾರೆ. ಸಜಿನಿ ಜೀವಂತವಾಗಿದ್ದಾಳ ಅಥವಾ ಸೂಸೈಡ್ ಮಾಡ್ಕೊಂಡಿದ್ದಾಳ ಅನ್ನೋದು ಕನ್ಫರ್ಮ್ ಆಗಿಲ್ಲ. ಹೀಗಿರುವಾಗ ಸಾಲಿಡ್ ಪ್ರೂಫ್ ಇಲ್ದೆ ಸಿದ್ಧಾಂತ್ನ ಎಂಕ್ವೈರಿ ಮಾಡೋ ಅಧಿಕಾರ ನಿಮ್ಗೆ ಇಲ್ಲ ಅಂತ ಹೇಳಿ ಸಿದ್ಧಾಂತ್ನ ಕರ್ಕೊಂಡು ಹೋಗ್ತಾರೆ. ಸಜಿನಿ ID ಕಾರ್ಡ್ ಸಿಕ್ಕಿತ್ತು ಅಲ್ವಾ, ಆ ನದಿಯಲ್ಲಿ ಸರ್ಚ್ ಮಾಡೋದಕ್ಕೆ ಹೇಳ್ತಾರೆ. ಹೀಗೆ ಸರ್ಚ್ ಮಾಡಿದಾಗ ಸಜಿನಿಯ ಶೂ ಸಿಗುತ್ತೆ. ಅದನ್ನ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾರೆ. ನೆಕ್ಸ್ಟ್ ಶ್ರದ್ಧಾನ ಮೀಟ್ ಆಗಿ ಸಜಿನಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ನಾವೆಲ್ಲ ತಲೆ ಕೆಡಿಸ್ಕೊಂಡಿದ್ರೆ ನೀನು ಆರಾಮಾಗಿ ಫೇಶಿಯಲ್ ಮಾಡಿಸ್ಕೊಳ್ತಾ ಇದ್ದೀಯಾ ಅಂತ. ನೋಡಿ, ಅವಳು ಕಾಣೆ ಆಗಿರೋದ್ರಿಂದ ನನ್ಗೂ ದುಃಖ ಇದೆ. ಹಾಗಂತ ಬ್ಯೂಟಿ ಪಾರ್ಲರ್ಗೆ ಬರ್ಬಾರ್ದ? ನನ್ಗೆ ಸಜಿನಿ ಮೇಲೆ ಯಾವುದೇ ದ್ವೇಷ ಇಲ್ಲ ಅಂತ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ಇವಳು ನಾರ್ಮಲ್ ಆಗಿನೇ ಆನ್ಸರ್ ಮಾಡಿದ್ರಿಂದ ಶ್ರದ್ಧಾಗೆ ಸಜಿನಿನ ಕೊಲ್ಲೋದಕ್ಕೆ ಯಾವುದೇ ಮೋಟಿವ್ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ನಂತರ ಫಾರೆನ್ಸಿಕ್ ಲ್ಯಾಬ್ಗೆ ಬರ್ತಾರೆ. ಇವರು ನದಿಲಿ ಸಿಕ್ಕಿದ್ದ ಸಜಿನಿಯ ಶೂ ಅನ್ನ ಲ್ಯಾಬ್ಗೆ ಕಳ್ಸಿದ್ರು ಅಲ್ವಾ, ಅದ್ರ ಬಗ್ಗೆ ರಿಪೋರ್ಟ್ ತಗೊಳ್ಳೋದಕ್ಕೆ ಬಂದಿದ್ದಾರೆ. ಆ ಲ್ಯಾಬ್ ಅವರು ಹೇಳೋ ಪ್ರಕಾರ
ಸಜಿನಿ ತುಂಬಾ ಹೈಟ್ ಇಂದ ಜಂಪ್ ಮಾಡಿರ್ಬೋದು. ಅದಕ್ಕೆ ಕಾಲಿಗೆ ತುಂಬಾ ಗಾಯ ಆಗಿದ್ರಿಂದ ಶೂ ನಲ್ಲಿ ಬ್ಲಡ್ ಸ್ಟೇನ್ಸ್ ಇದೆ. ಇದನ್ನ ಕೇಳಿ ಈ ಲೇಡಿ ಪೊಲೀಸ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಸಜಿನಿ ಎಲ್ಲೋ ಜೀವಂತವಾಗಿ ಇರ್ಬೋದು ಅಂತ ಇವರು ಅನ್ಕೊಂಡಿದ್ರು. ಈ ಶೂ ಸಿಕ್ಕಿದ ನದಿಗೆ ಅಡ್ಡಲಾಗಿ ಒಂದು ಡ್ಯಾಮ್ ಕಟ್ಟಿದ್ದಾರೆ. ಅಲ್ಲಿಂದ ಹಾರಿ ಸೂಸೈಡ್ ಮಾಡ್ಕೊಂಡಿರ್ಬೋದು ಅಂತ ಗೆಸ್ ಮಾಡ್ತಾರೆ. ಮತ್ತೆ ಆ ಸ್ಕೂಲ್ ಪ್ರಿನ್ಸಿಪಲ್ ಆಗಿರೋ ಕಲ್ಯಾಣಿನ ಮೀಟ್ ಆಗಿ ಸಜಿನಿ ಸ್ಕೂಲ್ ನಲ್ಲಿ ಹೇಗಿರ್ತಿದ್ರು ಅಂತ ಕೇಳಿದಾಗ ಸಜಿನಿ ಒಳ್ಳೆ ಟೀಚರ್ ಆಗಿದ್ಲು ಅಂತ. ಈಗ ಲೇಡಿ ಪೊಲೀಸ್ ಸಜಿನಿ ಸಾಯೋದಕ್ಕೂ ಮುಂಚೆ ಹಾಕಿದ್ದ ಪೋಸ್ಟ್ ಅನ್ನ ಇನ್ನೊಂದ್ಸಲ ಚೆಕ್ ಮಾಡ್ತಾರೆ. ಅಂಡ್ ಇದಕ್ಕೂ ಮುಂಚೆ ಅವಳು ಹಾಕಿದ್ದ ಪೋಸ್ಟ್ ಗಳನ್ನ ಕೂಡ ಚೆಕ್ ಮಾಡ್ತಾರೆ. ಆ ವಿಸಿಟಿಂಗ್ ಕಾರ್ಡ್ ನಲ್ಲಿ ಇರೋ ಹ್ಯಾಂಡ್ ರೈಟಿಂಗ್ ಸಜಿನಿಯ ಹ್ಯಾಂಡ್ ರೈಟಿಂಗ್ ಜೊತೆ ಕಂಪೇರ್ ಮಾಡಿದಾಗ ಆ ವಿಸಿಟಿಂಗ್ ಕಾರ್ಡ್ ಮೇಲೆ ಬರ್ದಿರೋದು ಸಜಿನಿ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಸಜಿನಿ ಸಾಯೋಕು ಮುಂಚೆ ಹಾಕಿರೋ ಪೋಸ್ಟ್ ನಲ್ಲಿ ಡಾಟ್ಸ್ ಜಾಸ್ತಿ ಯೂಸ್ ಮಾಡಿದ್ದಾಳೆ. ಸೂಸೈಡ್ ನೋಟ್ ನಲ್ಲೂ ಡಾಟ್ಸ್ ಇದೆ. ಈ ಪ್ಯಾಟರ್ನ್ ನಾವು ಯಾವ್ದಾದ್ರೂ ವಿಷಯನ ಒತ್ತಿ ಹೇಳುವಾಗ ಈ ಡಾಟ್ಸ್ ಯೂಸ್ ಮಾಡ್ತೀವಿ. ಇದಕ್ಕೆ ಎಲಿಪ್ಸಿಸ್ ಅಂತ ಕರಿತೀವಿ. ಆದ್ರೆ ಸಜಿನಿಯ ಓಲ್ಡ್ ಪೋಸ್ಟ್ ಗಳಲ್ಲಿ ಈ ತರ ಯಾವುದೇ ಡಾಟ್ಸ್ ಯೂಸ್ ಮಾಡಿಲ್ಲ. ಸೊ ಡೌಟ್ ಬಂದು ಸಜಿನಿ ಟೀಚ್ ಮಾಡ್ತಿದ್ದ ಸ್ಕೂಲ್ ಪಕ್ಕದಲ್ಲೇ ಇರೋ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ ಹೋಗಿ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ಅಲ್ಲೋಗಿ ಚೆಕ್ ಮಾಡಿದಾಗ ಒಂದು ಇಯರಿಂಗ್ ಆಂಪ್ಲಿಫೈಯರ್ ಸಿಗುತ್ತೆ. ಅದರಲ್ಲಿ ಕೂಡ ಬ್ಲಡ್ ಸ್ಟೇನ್ಸ್ ಇರೋದ್ರಿಂದ ಸಜಿನಿ ಶೂ ನದಿಯಲ್ಲಿ ಸಿಕ್ಕಿತ್ತು ಅಲ್ವಾ, ಅದ್ರಲ್ಲಿರೋ ಬ್ಲಡ್ ಸ್ಟೇನ್ಸ್ ಜೊತೆ ಇದು ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ಈ ಕಡೆ ಸ್ಕೂಲ್ ನಲ್ಲಿ ಕಲ್ಯಾಣಿ ಸಜಿನಿ ಇನ್ನೂ ಸಿಗದೆ ಇರೋದ್ರಿಂದ ಸತ್ತೋಗಿದ್ದಾಳೆ ಅಂತ ಎಲ್ಲರನ್ನ ಕರೆಸಿ ಮೌನಾಚರಣೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಈ ಲೇಡಿ ಪೊಲೀಸ್ ಬರ್ತಾರೆ. ಡ್ರಾಮಾ ಸಾಕು, ನಿಮ್ ಜೊತೆ ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ಹೇಳಿ ಎಂಕ್ವೈರಿ ಮಾಡ್ತಾರೆ. ನಮ್ಗೆ ಎಲ್ಲ ಗೊತ್ತಾಗಿದೆ, ನಿಜ ಹೇಳಿ, ಇಲ್ಲ ಅಂದ್ರೆ ನಮ್ ಸ್ಟೈಲ್ ಅಲ್ಲಿ ಬಾಯ್ ಬಿಡಿಸ್ಬೇಕಾಗುತ್ತೆ ಅಂತ. ಸೊ ಈಗ ಕಲ್ಯಾಣಿ ಏನ್ ನಡೀತು ಅಂತ ಹೇಳ್ತಾರೆ. ಸಜಿನಿ ಸಿಂಗಾಪುರ್ ಇಂದ ಬಂದ ನಂತರ ಯಾರು ಅವಳನ್ನ ಕೇರ್ ಮಾಡದೆ ಇರೋದ್ರಿಂದ ಕಲ್ಯಾಣಿ ಆದ್ರೂ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅನ್ಕೊಂಡು ಅವ್ರನ್ನ ಮೀಟ್ ಆಗಿ ನಾನೇನು ತಪ್ಪು ಮಾಡಿಲ್ಲ, ಆ ವಿಡಿಯೋ ಗೊತ್ತಿಲ್ದೆ ಶ್ರದ್ಧಾ ಅಪ್ಲೋಡ್ ಮಾಡ್ಬಿಟ್ರು, ದಯವಿಟ್ಟು ನನ್ನ ಕೆಲಸದಿಂದ ರಿಮೂವ್ ಮಾಡಬೇಡಿ. ಆಗ ಕಲ್ಯಾಣಿ, ನಿನ್ಗೆ ಮತ್ತೆ ಜಾಬ್ ಕೊಟ್ರೆ ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಇಲ್ಲಿಗೆ ಕಳ್ಸೋದಿಲ್ಲ. ಸರಿ, ನೀನೊಂದ್ ಕೆಲ್ಸ ಮಾಡು, ಇದಕ್ಕೆ ಕಾರಣ ಶ್ರದ್ಧಾನೆ ಅಂತ ಹೇಳಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕು, ಆಮೇಲೆ ನಿನ್ಗೆ ಜಾಬ್ ಕೊಡ್ತೀನಿ ಅಂತ. ಆಕ್ಚುಲಿ ಶ್ರದ್ಧಾ ಬೈ ಮಿಸ್ಟೇಕ್ ಆಗಿ ಆ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಇದ್ರಲ್ಲಿ ಅವ್ರ ತಪ್ಪೇನು ಇಲ್ಲ ಅಂತ ಹೇಳ್ತಾಳೆ. ಸೊ ಹಾಗಾದ್ರೆ ನಿನ್ಗೆ ಜಾಬ್ ಕೊಡೋದಕ್ಕೆ ಆಗಲ್ಲ ಅಂತ. ಶ್ರದ್ಧಾ ಇವ್ರಿಗೆ ಕಾಂಪಿಟೇಟರ್ ಆಗಿರೋದ್ರಿಂದ ಅವ್ರ ಮೇಲೆ ಆರೋಪ ಹೊರಿಸಿ ಕೆಲ್ಸದಿಂದ ರಿಮೂವ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಸಜಿನಿ ಒಪ್ಕೊಳ್ತಾ ಇಲ್ಲ. ಸೊ ತಾನು ತುಂಬಾ ನಂಬಿದ್ದ ಕಲ್ಯಾಣಿ ಕೂಡ ಸಪೋರ್ಟ್ ಮಾಡದೆ ಇರೋದ್ರಿಂದ ಆ ಸ್ಕೂಲ್ ಪಕ್ಕದಲ್ಲೇ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇರುತ್ತೆ, ಅಲ್ಲಿಂದ ಹಾರಿ ಸೂಸೈಡ್ ಮಾಡ್ಕೊಳ್ತಾಳೆ. ಸ್ಕೂಲ್ ಪಕ್ಕದಲ್ಲೇ ಆ ಬಿಲ್ಡಿಂಗ್ ಇರೋದ್ರಿಂದ ಶಬ್ದ ಕೇಳಿ ಇವರಿಗೆ ಶಾಕ್ ಆಗುತ್ತೆ. ಈ ವಿಷಯ ಗೊತ್ತಾದ್ರೆ ಈ ಸ್ಕೂಲ್ಗೆ ಅವ್ರ ಮಕ್ಕಳನ್ನ ಯಾರು ಕೂಡ ಕಳ್ಸೋದಿಲ್ಲ. ಯಾಕಂದ್ರೆ ಈ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕೂಡ ಇವ್ರದೇ ಆಗಿರುತ್ತೆ. ಇಲ್ಲೂ ಕೂಡ ಒಂದು ಸ್ಕೂಲ್ ನ ಬಿಲ್ಡ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅದು ಅಲ್ಲದೆ ಪೊಲೀಸರಿಗೆ ಈ ವಿಷಯ ಗೊತ್ತಾದ್ರೆ ಇವರಿಬ್ರೆ ಪ್ರೈಮ್ ಸಸ್ಪೆಕ್ಟ್ ಆಗ್ತಾರೆ. ಸೊ ಅದಕ್ಕೆ ಅಸಿಸ್ಟೆಂಟ್ ಗೆ ಹೇಳಿ ಈ ಡೆಡ್ ಬಾಡಿನ ಯಾವ್ದಾದ್ರು ಬೆಟ್ಟದಿಂದ ಬಿಸಾಡು ಅಂತ. ಆಗ ಇವನು ಆ ಡೆಡ್ ಬಾಡಿ ಹತ್ರ ಹೋಗುವಾಗ ಇವನು ಹಾಕಿದ್ದ ಇಯರಿಂಗ್ ಆಂಪ್ಲಿಫೈಯರ್ ಬಿದ್ದೋಗಿರುತ್ತೆ. ಅದೇ ಇಯರಿಂಗ್ ಆಂಪ್ಲಿಫೈಯರ್ ಈ ಬಿಲ್ಡಿಂಗ್ ಹತ್ರ ಸರ್ಚ್ ಮಾಡಿದಾಗ ಪೊಲೀಸರಿಗೆ ಸಿಕ್ಕಿರುತ್ತೆ. ಈ ಲೇಡಿ ಪೊಲೀಸ್ ಸಜಿನಿ ಶೂನ ಫಾರೆನ್ಸಿಕ್ ಲ್ಯಾಬ್ ಗೆ ಕಳಿಸಿದ್ರು ಅಲ್ವಾ. ಆಗ ಒಂದು ವೇಳೆ ಡ್ಯಾಮ್ ಇಂದ ಸಜಿನಿ ಹಾರಿ ಸೂಸೈಡ್ ಮಾಡ್ಕೊಂಡಿದ್ರೆ ಶೂ ನಲ್ಲಿ ಇಷ್ಟೊಂದು ಬ್ಲಡ್ ಸ್ಟೇನ್ಸ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾವ್ದೋ ಬಿಲ್ಡಿಂಗ್ ಇಂದ ಹಾರಿದ್ರಿಂದಾನೆ ಇಷ್ಟೊಂದು ಸ್ಟ್ರಾಂಗ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಡೌಟ್ ಬಂದು ಸ್ಕೂಲ್ ಪಕ್ಕದಲ್ಲೇ ಇರೋ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ನಲ್ಲಿ ಸರ್ಚ್ ಮಾಡೋದಕ್ಕೆ ಹೇಳಿದ್ರಿಂದ ಈ ಇಯರಿಂಗ್ ಆಂಪ್ಲಿಫೈಯರ್ ಸಿಕ್ಕಿರುತ್ತೆ. ಅವನು ಸಜಿನಿ ಬಾಡಿನ ಶಿಫ್ಟ್ ಮಾಡುವಾಗ ಆ ಇಯರಿಂಗ್ ಆಂಪ್ಲಿಫೈಯರ್ ಬಿದ್ದೋಗಿದ್ರಿಂದ ಅದರಲ್ಲೂ ಬ್ಲಡ್ ಸ್ಟೇನ್ಸ್ ಇದ್ದಿರುತ್ತೆ. ಸೊ ಅದನ್ನ ಲ್ಯಾಬ್ ಗೆ ಕಳಿಸಿ ಅದರಲ್ಲಿ ಇದ್ದ ಬ್ಲಡ್ ಸ್ಟೇನ್ಸ್ ನದಿಲಿ ಸಿಕ್ಕಿದ್ದ ಶೂ ಜೊತೆ ಮ್ಯಾಚ್ ಆಗ್ತಿದ್ಯಾ ಅಂತ ಚೆಕ್ ಮಾಡಿದಾಗ ಆ ಶೂ ನಲ್ಲಿದ್ದ ಬ್ಲಡ್ ಸ್ಟೇನ್ಸ್ ಜೊತೆ ಮ್ಯಾಚ್ ಆಗಿದೆ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ಸ್ಕೂಲ್ಗೆ ಮಾತ್ರ ಅಲ್ಲ, ಇವಳು ಕೊನೆಯದಾಗಿ ನಮ್ಮನ್ನ ಮೀಟ್ ಆಗಿದ್ರಿಂದ ನಾವು ಕೂಡ ಸಿಕ್ಕಾಕೊಳ್ತೀವಿ. ಸಜಿನಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದು ಪೋಸ್ಟ್ ಮಾಡಿರ್ತಾಳೆ. ಆಕ್ಚುಲಿ ಆ ಪೋಸ್ಟ್ ಅಲ್ಲಿ ನಾನು ಮಾಡಿರೋದು ದೊಡ್ಡ ತಪ್ಪೇನು ಅಲ್ಲ, ನನ್ನ ಸಾವಿಗೆ ಕಾರಣ ಕಲ್ಯಾಣಿ ಅವರೇ, ಅವರು ಥಿಂಕ್ ಮಾಡಿದ್ರೆ ನನ್ಗೆ ಜಾಬ್ ಕೊಟ್ಟು ನನ್ನ ಸೇವ್ ಮಾಡಬಹುದಿತ್ತು ಅಂತ ಬರ್ದಿರ್ತಾಳೆ. ಈಗ ಕಲ್ಯಾಣಿ ಅಸಿಸ್ಟೆಂಟ್ ಗೆ ಹೇಳ್ತಾಳೆ, ಆ ಬಾಡಿನ ಬಿಸಾಡಿದ ನಂತರ ಸಜಿನಿ ಫೋನ್ ತಗೊಂಡು ಬ್ಯಾಂಗ್ಳೂರ್ಗೆ ಹೋಗಿ ಆನ್ ಆಫ್ ಮಾಡು. ಇವಳನ್ನ ಮದ್ವೆ ಆಗೋ ಹುಡುಗ ಸಿದ್ಧಾಂತ್ ಇರೋ ಕಂಪನಿಯ ಐಡಿ ಕಾರ್ಡ್ ನ ಕಲೆಕ್ಟ್ ಮಾಡು. ಫಸ್ಟ್ ಟೆಂಪಲ್ ಗೆ ಹೋಗಿದ್ದಾಳೆ ಅನ್ನೋ ತರ ಫೋಟೋಶಾಪ್ ಮಾಡಿಸಿ ಅವಳ ಅಕೌಂಟ್ ಅಲ್ಲಿ ಪೋಸ್ಟ್ ಹಾಕು. ನಂತರ ಸಜಿನಿ ಶೂನ ಡ್ಯಾಮ್ ನಲ್ಲಿ ಬಿಸಾಡು, ಐಡಿ ಕಾರ್ಡ್ ನ ನದಿಯಲ್ಲಿ ಹಾಕು. ಆಗ್ಲೇ ಪೊಲೀಸರಿಗೆ ನಮ್ಮ ಮೇಲೆ ಡೌಟ್ ಬರಲ್ಲ, ಇದರಿಂದ ಪೊಲೀಸರ ಇನ್ವೆಸ್ಟಿಗೇಷನ್ ಡಿಸ್ಟ್ರಾಕ್ಟ್ ಆಗುತ್ತೆ.
ID ಕಾರ್ಡ್ ಹಿಂದೆ ಐ ಕಾಂಟ್ ವೇಟ್, ಇಟ್ಸ್ ಟೂ ಲೇಟ್ ಅಂತ ಬರಿ. ಇದನ್ನೆಲ್ಲ ಪೊಲೀಸರು ಕಂಡು ಹಿಡಿದಾಗ ಅವರಿಗೆ ಸಿದ್ಧಾಂತ್ ಮೇಲೆನೆ ಡೌಟ್ ಶುರುವಾಗುತ್ತೆ. ಈ ಅಸಿಸ್ಟೆಂಟ್ ಸಾಮಾನ್ಯ ವ್ಯಕ್ತಿ ಅಲ್ಲ, ಇವನಿಗೆ ಒಂದು ಅಕೌಂಟ್ ನ ಹ್ಯಾಕ್ ಮಾಡೋ ಸ್ಕಿಲ್ ಇರುತ್ತೆ. ಅದಕ್ಕೆ ಸಜಿನಿ ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಹ್ಯಾಕ್ ಮಾಡಿ ಅವಳು ಸಾಯೋಕು ಮುಂಚೆ ಹಾಕಿದ ಪೋಸ್ಟ್ ನ ಎಡಿಟ್ ಮಾಡಿ ಕಲ್ಯಾಣಿ ಕಳಿಸಿದ ಮೆಸೇಜ್ ನ ಹಾಗೇನೆ ಪೇಸ್ಟ್ ಮಾಡಿರ್ತಾನೆ. ಇಷ್ಟೆಲ್ಲ ಗೊತ್ತಾದ್ಮೇಲೆ ಈ ಪೊಲೀಸ್ ಹೇಳ್ತಾರೆ, ಎಲ್ಲ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ದೀರಾ, ಆದ್ರೆ ಒಂದೆರಡು ಮಿಸ್ಟೇಕ್ ಮಾಡಿದ್ರಿಂದ ಸಿಕ್ಕಾಕೊಂಡ್ರಿ. ನಿಮ್ಮ ಅಸಿಸ್ಟೆಂಟ್ ನೀವು ಹೇಳಿದ ತರಾನೇ ನೀವು ಕಳಿಸಿದ ಮೆಸೇಜ್ ನ ಕಟ್ ಕಾಪಿ ಪೇಸ್ಟ್ ಮಾಡಿ ಸಜಿನಿ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಿದ್ರಿಂದ ಅದರಲ್ಲಿ ಡಾಟ್ಸ್ ಬಂದಿತ್ತು. ಆದ್ರೆ ಸಜಿನಿ ಅವಳ ಓಲ್ಡ್ ಪೋಸ್ಟ್ ಗಳಲ್ಲಿ ಎಲ್ಲೂ ಕೂಡ ಡಾಟ್ಸ್ ಯೂಸ್ ಮಾಡಿಲ್ಲ. ಸೊ ಈ ವಿಷಯ ನಿಮ್ಗೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಇದೇ ನೀವು ಮಾಡಿದ ಫಸ್ಟ್ ಮಿಸ್ಟೇಕ್. ಸಿದ್ಧಾಂತ್ ನ ಕೇಳಿದಾಗ ಸಜಿನಿ ಇನ್ನೂ ಸತ್ತಿಲ್ಲ, ಕಂಡು ಹಿಡೀರಿ ಅಂತ ಹೇಳ್ದ. ಸಜಿನಿ ತಂದೆನ ಕೇಳಿದಾಗ ನಮ್ಮ ಮಗಳನ್ನ ಹುಡುಕಿ ಅವಳು ಬದುಕಿದ್ದಾಳೆ ಅಂತ ಹೇಳಿದ್ರು. ಆದ್ರೆ ನಿಮ್ಮನ್ನ ಎಂಕ್ವೈರಿ ಮಾಡಿದಾಗ ಸಜಿನಿ ಒಳ್ಳೆ ಟೀಚರ್ ಆಗಿದ್ಲು ಅಂತ ಹೇಳಿದ್ರಿ, ಅಂದ್ರೆ ಪಾಸ್ಟ್ ಟೆನ್ಸ್. ಇಡೀ ಇನ್ವೆಸ್ಟಿಗೇಷನ್ ನಲ್ಲಿ ನೀವು ಮಾತ್ರ ಸಜಿನಿ ಹೆಸರನ್ನ ಪಾಸ್ಟ್ ಟೆನ್ಸ್ ನಲ್ಲಿ ಯೂಸ್ ಮಾಡಿದ್ರಿ. ಅಂದ್ರೆ ನಿಮ್ಗೆ ಮೊದ್ಲೇ ಗೊತ್ತಿತ್ತು ಸಜಿನಿ ಸತ್ತೋಗಿದ್ದಾಳೆ ಅಂತ. ನಮ್ಗೆ ಆ ಬಿಲ್ಡಿಂಗ್ ಹತ್ರ ಯಾವಾಗ ಇಯರಿಂಗ್ ಆಂಪ್ಲಿಫೈರ್ ಸಿಕ್ತೋ ಆಗ್ಲೇ ನಮ್ಗೆ ನಿಮ್ ಮೇಲೆ ಡೌಟ್ ಇತ್ತು. ಸೊ ಅದಕ್ಕೆ ನಿಮ್ಮ ಅಸಿಸ್ಟೆಂಟ್ ಹಾಗೂ ನಿಮ್ಮ ನಂಬರ್ ನ ಟ್ಯಾಪ್ ಮಾಡಿದ್ವಿ. ಸೊ ಸಜಿನಿ ಸಾವಿಗೆ ಕಾರಣ ನೀವೇ ಅನ್ನೋದು ಗೊತ್ತಾಯ್ತು. ಸೊ ಕಲ್ಯಾಣಿ ಹಾಗೂ ಅಸಿಸ್ಟೆಂಟ್ ನ ಅರೆಸ್ಟ್ ಮಾಡಿ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ ಇವರಿಗೆ ಶಿಕ್ಷೆ ವಿಧಿಸುತ್ತೆ. ಇದರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.